ಪ್ರೀತಿಯ ವಿದ್ಯಾರ್ಥಿಗಳೇ, 2021ನೇ ಇಸವಿಯ ಜೂನ್ ತಿಂಗಳಲ್ಲಿ ನಡೆಯಲಿರುವ SSLC ವಾರ್ಷಿಕ ಪರೀಕ್ಷೆಯ ತಯಾರಿಗಾಗಿ ಪ್ರತಿ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕಡ್ಡಾಯವಾಗಿ ಕೇಳಲಾಗುವ ಕೊಟ್ಟಿರುವ ಅಳತೆಯ ವೃತ್ತಕ್ಕೆ ಸ್ಪರ್ಶಕಗಳ ರಚನೆಯನ್ನು ನಾವೀಗ ಅಭ್ಯಾಸ ಮಾಡೋಣ. ಇಲ್ಲಿ ಸ್ಪರ್ಶಕಗಳ ನಡುವಿನ ಕೋನವನ್ನು ಕೊಟ್ಟಾಗ ಸ್ಪರ್ಶಕಗಳನ್ನು ರಚಿಸಿ ಅಂತ ಕೇಳಲಾಗಿದೆ. 2-3 ವಿಧಗಳಲ್ಲಿ ಸ್ಪರ್ಶಕಗಳ ರಚನೆಯನ್ನು ನಾವು ಮಾಡಬಹುದಾಗಿದೆ. ಇಲ್ಲಿ 3.5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇದ್ದಾಗ ಸ್ಪರ್ಶಕಗಳನ್ನು ರಚಿಸಿರಿ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಒಂದು ರಚನೆಯನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾವೀಗ ನೋಡೋಣ. ನೋಡಿ, ಈ ರೀತಿಯಲ್ಲಿ ರಚನೆ ಮಾಡಿದ ನಂತರ ಇರುತ್ತೆ. ಇಲ್ಲಿ ಸ್ಪರ್ಶಕಗಳ ನಡುವಿನ ಕೋನ PB ಮತ್ತು PA ಇವೆರಡು ಸ್ಪರ್ಶಕಗಳು. ಈ ಸ್ಪರ್ಶಕಗಳನ್ನು ನಡುವಿನ ಕೋನ ಇಲ್ಲಿ 60 ಡಿಗ್ರಿ ಕೋನ ಇರುತ್ತೆ. ಈ 60 ಡಿಗ್ರಿ ಕೋನವನ್ನು ನಾವು ಇಲ್ಲಿ ಕೋನವನ್ನು ರಚನೆ ಮಾಡಿ ಸ್ಪರ್ಶಕಗಳನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 180 ಡಿಗ್ರಿಯಲ್ಲಿ 60 ಡಿಗ್ರಿಯನ್ನು ಕಳೆದುಬಿಟ್ಟು ಬರೋವಂಥ 120 ಡಿಗ್ರಿಯನ್ನು ಇಲ್ಲಿ ಕೇಂದ್ರದಲ್ಲಿ ತ್ರಿಜ್ಯಗಳ ನಡುವಿನ ಕೋನವನ್ನಾಗಿ ತಗೊಂಡ್ಬಿಟ್ಟು ಅಲ್ಲಿ ನಾವು ಅದರ ಸಹಾಯದಿಂದ ತ್ರಿಜ್ಯಗಳನ್ನು ಎಳೆದ್ಬಿಟ್ಟು ಆ ತ್ರಿಜ್ಯಗಳ ಅಂತ್ಯ ಬಿಂದುಗಳಲ್ಲಿ ಸ್ಪರ್ಶಕಗಳನ್ನು ರಚನೆಯನ್ನು ಮಾಡ್ತೀವಿ. ತ್ರಿಜ್ಯಗಳ ನಡುವಿನ ಕೋನವನ್ನು ಕೊಟ್ಟಾಗ ಅದೇ ವಿಧಾನವನ್ನು ಮಾಡ್ತೀವಿ. ಹಾಗೆಯೇ ಸ್ಪರ್ಶಕಗಳ ನಡುವಿನ ಕೋನವನ್ನು ಕೊಟ್ಟಾಗ ಕೂಡ ಸ್ಪರ್ಶಕಗಳ ನಡುವಿನ ಕೋನವನ್ನು 180 ಡಿಗ್ರಿಯಲ್ಲಿ ಕಳೆದುಬಿಟ್ಟು ಅದನ್ನು ನಾವು ಇಲ್ಲಿ ಆ ಅಳತೆಯ ಕೋನವನ್ನು ಇಲ್ಲಿ ರಚನೆ ಮಾಡಿ ಆ ತ್ರಿಜ್ಯಗಳ ಅಂತ್ಯ ಬಿಂದುಗಳಲ್ಲಿ ನಾವು ಸ್ಪರ್ಶಕಗಳನ್ನು ರಚನೆ ಮಾಡ್ತೀವಿ. 180 ಡಿಗ್ರಿಯಲ್ಲಿ ಯಾಕೆ ಕಳಿತೀವಿ ಅಂದರೆ ಇದು ಒಂದು ಚತುರ್ಭುಜ ನಮಗೆ ಸಿಕ್ಕಿದೆ. ಇಲ್ಲಿ ಈ ಕೋನ ಮತ್ತು ಇವೆರಡು ಕೋನಗಳು ಲಂಬ ಕೋನಗಳಾಗಿದ್ದಾವೆ ಪ್ರಮೇಯದ ಪ್ರಕಾರ. ಹಾಗಾಗಿ ಇವೆರಡರ ಮೊತ್ತ 180, ಇವೆರಡರ ಮೊತ್ತ ಕೂಡ 180 ಇದ್ದೇ ಇರುತ್ತೆ. ಹಾಗಾಗಿ ಟೋಟಲ್ 360 ಆಗಬೇಕಲ್ವಾ. ಹಾಗಾಗಿ ಇವೆರಡರ ಮೊತ್ತ 180, 180 ಇರೋದ್ರಿಂದ ಇದು 60, ಹಾಗಾಗಿ ಇದು 120 ಇರುತ್ತೆ ಈ ಕೋನ. ಸೊ ಈಗ ಒಂದೊಂದೇ ಹಂತವನ್ನು ನಾವೀಗ ನೋಡೋಣ. ಮೊದಲನೇದಾಗಿ ಲೆಕ್ಕವನ್ನು ಕೊಟ್ಟಿದ್ದಾರೆ. 3.5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇದ್ದಾಗ ನಾವು ಸ್ಪರ್ಶಕಗಳನ್ನು ರಚನೆ ಮಾಡಬೇಕಾಗಿದೆ. ಮೊದಲನೇದಾಗಿ ಏನು ಮಾಡ್ತೀವಿ, 3.5 ಸೆಂಟಿಮೀಟರ್ ತ್ರಿಜ್ಯವನ್ನು ನಾವು ಕೈವಾರದಲ್ಲಿ ತೊಗೊಂಡ್ಬಿಟ್ಟು ಒಂದು ವೃತ್ತವನ್ನು ಎಳ್ಕೊಳ್ತೀವಿ. ಕೈವಾರದಲ್ಲಿ 3.5 ಸೆಂಟಿಮೀಟರ್ ತ್ರಿಜ್ಯ ತೊಗೊಂಡ್ಬಿಟ್ಟು ಒಂದು ವೃತ್ತವನ್ನು ಎಳಿತೀವಿ. ನಂತರ 3.5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತ ಇದು. ಆಮೇಲೆ ಒಂದು ತ್ರಿಜ್ಯವನ್ನು ಎಳ್ಕೊಳ್ತೀವಿ. ಯಾವ ದಿಕ್ಕಿನಲ್ಲಿ ಬೇಕಾದ್ರೂ ನೀವು ತ್ರಿಜ್ಯವನ್ನು ಎಳಿಬೋದು. ಇದು 3.5 ಸೆಂಟಿಮೀಟರ್ ಇರುತ್ತೆ. ನೀವು ನಂತರ 3.5 ಸೆಂಟಿಮೀಟರ್ ತ್ರಿಜ್ಯವಿರ್ತಕ್ಕಂಥ ಒಂದು ಕೈವಾರದಲ್ಲಿ 3.5 ಸೆಂಟಿಮೀಟರ್ ಒಂದು ತ್ರಿಜ್ಯದ ಮೇಲೆ 120 ಡಿಗ್ರಿ ಕೋನವನ್ನು ಗುರುತು ಮಾಡ್ತೀವಿ. ಯಾಕಂದರೆ ತ್ರಿಜ್ಯಗಳ ನಡುವಿನ ಕೋನವನ್ನು ನಾವು ಗುರುತು ಮಾಡಬೇಕಾಗಿದೆ. ನೀವು ಕೋನ ಮಾಪಕ ತಗೊಂಡು ಗುರುತು ಮಾಡಿ. ಇಲ್ಲಿ ಈ O ಬಿಂದುವಿನಲ್ಲಿ ಕೋನ ಮಾಪಕ ತೊಗೊಂಡ್ಬಿಟ್ಟು 120 ಡಿಗ್ರಿ, ಅದು ಅಧಿಕ ಕೋನ, ವಿಶಾಲ ಕೋನ. ಹಾಗಾಗಿ ಈ ರೀತಿಯಲ್ಲಿ ಕೋನ ಬರುತ್ತೆ. ಕೋನ ಮಾಪಕ ತೊಗೊಂಡ್ಬಿಟ್ಟು ಕೋನ 120 ಡಿಗ್ರಿ ಗುರುತು ಮಾಡಿ ಅಲ್ಲಿಂದ ಇನ್ನೊಂದು ತ್ರಿಜ್ಯವನ್ನು ಎಳೆದ್ಬಿಟ್ಟು ನೀವು ಇಲ್ಲಿ 120 ಡಿಗ್ರಿ ಕೋನ ತ್ರಿಜ್ಯಗಳ ನಡುವಿನ ಕೋನವನ್ನು ಗುರುತು ಮಾಡ್ಕೊಳ್ಳಿ. ನಂತರ A ಬಿಂದು ಮತ್ತು B ಬಿಂದುಗಳಲ್ಲಿ ನೀವು ಸ್ಪರ್ಶಕಗಳನ್ನು ರಚನೆ ಮಾಡ್ಬೋದು. ಈಗ A ಬಿಂದುವನ್ನು ಕೇಂದ್ರವಾಗಿ ಇಟ್ಟುಕೊಂಡ್ಬಿಟ್ಟು ಒಂದು ಅರ್ಧ ವೃತ್ತವನ್ನು ಎಳಿತೀವಿ. ತ್ರಿಜ್ಯ ಅದೇ 3.5 ಸೆಂಟಿಮೀಟರ್ ತ್ರಿಜ್ಯನೇ ಇರುತ್ತೆ. ಇಡೀ ರಚನೆ ಪೂರ್ತಿ 3.5 ಸೆಂಟಿಮೀಟರ್ ತ್ರಿಜ್ಯನೇ ಇರುತ್ತೆ, ಹಾಗೆ ಉಳ್ಕೊಂಡಿರುತ್ತೆ. ಈ ಅರ್ಧ ವೃತ್ತ ಮತ್ತು ಮೂಲ ವೃತ್ತ ಎರಡು ಒಂದಕ್ಕೊಂದು ಛೇದಿಸ್ತಕ್ಕಂಥ ಬಿಂದುವಿನಿಂದ ಮತ್ತೆ ಒಂದು ಕಂಸವನ್ನು ಅರ್ಧ ವೃತ್ತದ ಇನ್ನೊಂದು ಭಾಗದಲ್ಲಿ ನಾವು ಎಳಿತೀವಿ. ನಂತರ ಈ ಒಂದು ಬಿಂದುವಿನಿಂದ ಇಲ್ಲಿ ಇನ್ನೊಂದು ಕಂಸವನ್ನು ಎಳಿತೀವಿ. ಇಲ್ಲಿಂದ ಎಳೆದ್ಬಿಟ್ಟು ಎರಡೂ ಒಂದನ್ನೊಂದು ಛೇದಿಸ್ತಕ್ಕಂಥ ಬಿಂದುವನ್ನು ಗುರುತು ಮಾಡ್ತೀವಿ. ನೋಡಿ, ಮೂಲ ವೃತ್ತ ಮತ್ತು ಅರ್ಧ ವೃತ್ತ ಛೇದಿಸ್ತಕ್ಕಂಥ ಬಿಂದುವಿನಿಂದ ಇಲ್ಲಿ ಒಂದು ಕಂಸ ಮತ್ತು ಇಲ್ಲಿ ಒಂದು ಕಂಸ, ಎರಡು ಕಂಸಗಳು. ಆಮೇಲೆ ಈ ಒಂದು ಬಿಂದುವಿನಿಂದ ಇನ್ನೂ ಒಂದು ಕಂಸ. ಎಲ್ಲಿ ಕೈವಾರವನ್ನು ಇಟ್ಟು ನಾವು ಕಂಸವನ್ನು ಎಳಿಬೇಕು ಅನ್ನೋದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ಈ ಎರಡು ಕಂಸಗಳು ಒಂದನ್ನೊಂದು ಛೇದಿಸ್ತಕ್ಕಂಥ ಬಿಂದುವನ್ನು ಸೇರಿಸ್ತೀವಿ. ಇಲ್ಲಿ ಒಂದು ಸ್ಪರ್ಶಕ ಸಿಕ್ತು ನಮಗೆ. ಅದೇ ರೀತಿಯಾಗಿ OB ಅಲ್ಲೂ ಕೂಡ 3.5 ಸೆಂಟಿಮೀಟರ್ ತ್ರಿಜ್ಯ ಇರ್ತಕ್ಕಂಥ ವೃತ್ತನೇ, ಅಲ್ಲೂ ಕೂಡ ಒಂದು ಅರ್ಧ ವೃತ್ತವನ್ನು ಎಳಿತೀವಿ.
ಅರ್ಧ ವೃತ್ತ ಎಳೆದ್ಬಿಟ್ಟು ಮೂಲ ವೃತ್ತ ಮತ್ತು ಅರ್ಧ ವೃತ್ತ ಒಂದಕ್ಕೊಂದು ಛೇದಿಸ್ತಕ್ಕಂಥ ಬಿಂದುವನ್ನು ಗುರುತು ಮಾಡ್ಕೊಳ್ತೀವಿ. ಅಲ್ಲಿಂದ 2 ಕಂಸಗಳನ್ನು ಎಳಿಲಾಗುತ್ತೆ, ಅರ್ಧ ವೃತ್ತದ ಮೇಲೆ ಮತ್ತು ಅದರ ಮೇಲೆ ಒಂದು. ನೋಡಿ, ಒಂದು ಅರ್ಧ ವೃತ್ತದ ಮೇಲೆ ಇನ್ನೊಂದು ಕಂಸವನ್ನು ನಾವು ಇನ್ನೊಂದು ಭಾಗದಲ್ಲಿ, ಅದರ ಮೇಲ್ಭಾಗದಲ್ಲಿ ಎಳಿತೀವಿ. ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಅರ್ಧ ವೃತ್ತ ಮತ್ತು ಈ ಕಂಸ ಒಂದನ್ನೊಂದು ಛೇದಿಸ್ತಕ್ಕಂಥ ಬಿಂದು. ಆ ಬಿಂದುಗಳಲ್ಲಿ ನಾವು ಕೈವಾರವನ್ನು ಇಟ್ಬಿಟ್ಟು ಕಂಸಗಳನ್ನು ಎಳಿಬೇಕಾಗತ್ತೆ. ಸರಿಯಾದ ರೀತಿಯಲ್ಲಿ ಅದನ್ನು ಗಮನಿಸ್ಕೋಬೇಕು ನೀವು. ಅವು ನೋಡಿ, ಇಲ್ಲಿಂದ ಒಂದು ಮತ್ತು ಮೂಲ ವೃತ್ತ ಮತ್ತು ಅರ್ಧ ವೃತ್ತ ಸಂಧಿಸ್ತಕ್ಕಂಥ ಬಿಂದು, ಅಲ್ಲಿಂದ ಎಳೆದಂಥ ಕಂಸಗಳು ಒಂದಕ್ಕೊಂದು ಛೇದಿಸಿದವೆ. ಆ ಛೇದಿಸಿರುವ ಬಿಂದುವನ್ನು ಬಿಗೆ ಸೇರಿಸ್ತೀವಿ. ಹಾಗಾಗಿ ನಮಗೆ 2 ಸ್ಪರ್ಶಕಗಳು ಸಿಕ್ಕವು. 2 ಸ್ಪರ್ಶಕಗಳನ್ನು ಎಳೆದಿದ್ವಿ ನಾವು. ಈಗ ನಮಗೆ ಗೊತ್ತಾಯಿತು, ಇಲ್ಲಿ 60 ಡಿಗ್ರಿ ಕೋನ ಉಂಟಾಗಿದೆ. ನಾವಿಲ್ಲಿ ಅಳಿಲೇ ಇಲ್ಲ, ಇಲ್ಲಿ 120 ತೊಗೊಂಡ್ವಿ. ಹಾಗಾಗಿ ಇಲ್ಲಿ 60 ಬಂದೇ ಬರುತ್ತೆ. ನೀವು ಬೇಕಾದ್ರೆ ಕೋನ ಮಾಪಕ ತೊಗೊಂಡು ಇದನ್ನು ಕನ್ಫರ್ಮ್ ಮಾಡ್ಕೋಬೋದು. ಇದನ್ನು ಪಿ ಅಂತ ತಗೊಳ್ಳೋಣ. ಸೊ ಪಿ ಬಿ ಮತ್ತು ಪಿ ಎಗಳು ಈ ವೃತ್ತಕ್ಕೆ ಬೇಕಾಗಿರುವ 2 ಸ್ಪರ್ಶಕಗಳು. ಅವುಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ನಾವು ಈ ಸ್ಪರ್ಶಕಗಳನ್ನು ರಚನೆ ಮಾಡಿದ್ದೀವಿ. ಇನ್ನೊಂದು ಸರ್ತಿ ವೇಗವಾಗಿ ನೋಡಿಬಿಡೋಣ ಸ್ಟೆಪ್ಸನ್ನು. ನೀವು ವಿಡಿಯೋಗಳನ್ನು ಪಾಸ್ ಮಾಡ್ತಾ ನೋಡಿಬಿಟ್ಟು ರಿಪೀಟಾಗಿ ನೋಡಿ ಅರ್ಥ ಮಾಡ್ಕೋಬೇಕು. ನೋಡಿ, 3.5 ಸೆಂಟಿಮೀಟರ್ ಇರತಕ್ಕಂಥ ತ್ರಿಜ್ಯದ ವೃತ್ತ, ಅಲ್ಲಿಂದ ಒಂದು ತ್ರಿಜ್ಯವನ್ನು ಎಳ್ತಿದ್ದೀವಿ. ಅಷ್ಟೇ 3.5 ಸೆಂಟಿಮೀಟರ್ ತ್ರಿಜ್ಯದ ಇರತಕ್ಕಂಥ ಒಂದು ತ್ರಿಜ್ಯ ಎಳೆದ ಮೇಲೆ ಅಲ್ಲಿ 120 ಡಿಗ್ರಿ ಆ್ಯಂಗಲನ್ನು ನಾವು ಗುರುತಿಸ್ಕೊತೀವಿ. ಆ 120 ಡಿಗ್ರಿ ಆ್ಯಂಗಲನ್ನು ಕೋನ ಗುರುತಿಸ್ಕೊಂಬಿಟ್ಟು ಇನ್ನೊಂದು ತ್ರಿಜ್ಯವನ್ನು ಎಳಿತೀವಿ. 3.5 ಸೆಂಟಿಮೀಟರ್ ತ್ರಿಜ್ಯದಿಂದ ಒಂದು ಅರ್ಧ ವೃತ್ತ ಎಳಿತೀವಿ. ಅವೆರಡು ಮೂಲ ವೃತ್ತ ಅರ್ಧ ವೃತ್ತ ಸಂಧಿಸ್ತಕ್ಕಂಥ ಬಿಂದುವಿನಿಂದ ಅರ್ಧ ವೃತ್ತದ ಮೇಲೆ ಮತ್ತು ಅದರ ಮೇಲೆ ಒಂದೊಂದು ಕಂಸಗಳನ್ನು ಎಳಿತೀವಿ. ಆ ಕಂಸವನ್ನು ಈ ಒಂದು ಬಿಂದುವಿನಿಂದ ಮತ್ತೆ ಕಟ್ ಮಾಡ್ತೀವಿ. ಅವೆರಡೂ ಸಣ್ಣ ಕಂಸಗಳು ಛೇದಿಸ ಬಿಂದುವನ್ನು ನಾವು ಸೇರಿಸ್ತೀವಿ. ಹಾಗೆಯೇ ಓಬಿಯನ್ನು ಕೂಡ ಅಲ್ಲಿ ಅರ್ಧ ವೃತ್ತ ಎಳಿತೀವಿ. ಅಲ್ಲಿ ಛೇದಿಸ್ತಕ್ಕಂಥ ಮೂಲ ವೃತ್ತ ಅರ್ಧ ವೃತ್ತ ಛೇದಿಸ್ತಕ್ಕಂಥ ಬಿಂದುವಿನಿಂದ 2 ಕಂಸಗಳನ್ನು ಎಳಿತೀವಿ. ಆ ಕಂಸಗಳನ್ನು ಕಟ್ ಮಾಡಲಿಕ್ಕೆ ಇನ್ನೊಂದು ಕಂಸವನ್ನು ಎಳಿತೀವಿ. ಎಲ್ಲಿ ಪಾಯಿಂಟನ್ನು ನಾವು ಮಾರ್ಕ್ ಮಾಡಿಕೊಂಡು ಕಂಸಗಳನ್ನು ಎಳಿತೀವಿ ಅನ್ನೋದನ್ನು ಸರಿಯಾಗಿ ಗಮನಿಸಬೇಕು. ಈಗ ನಮಗೆ 2 ಸ್ಪರ್ಶಕಗಳು ಸಿಕ್ಕು. ಸೊ ಪಿ ಬಿ ಮತ್ತು ಪಿ ಎಗಳು ನಮಗೆ ಬೇಕಾಗಿರ್ತಕ್ಕಂಥ ಸ್ಪರ್ಶಕಗಳು 60 ಡಿಗ್ರಿಯ ಕೋನದೊಂದಿಗೆ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ರಿಪೀಟಾಗಿ ಪ್ರಾಕ್ಟೀಸ್ ಮಾಡಿ. ಪ್ರತಿ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಗಳು ಇರ್ತವೆ. ಥ್ಯಾಂಕ್ ಯು.